ಆ ತಪ್ಪಿಂದ ಬೆಸ್ಟ್ ಅದೇನಾಗ್ತದೆ ತಿಳ್ಕೋಬೇಕು. ಅದನ್ನು ತಪ್ಪು ಹಂಗೆ ಬಿಟ್ಬಿಟ್ಟಿದ್ರೆ ಇನ್ನೂ ಚಿಗುರು ಕೇಳೋದ, ಇನ್ನೊಂದು ಹೆಣ್ಣು ಮಗಿಗೆ ಎಣ್ಣೆ ಆಗಿರೋದ. ಈಗ ನೆನ್ನೆ ಮನೆಯಿಂದೆಲ್ಲ ಅದು ಹೊಡೆದಾಗ್ತದೆ, ಇನ್ನೊಂದು ಯಾರು ಸೆಲೆಬ್ರಿಟಿ ಹೀರೋನ್ಸಿಗೆಲ್ಲ ಮೆಸೇಜ್ ಮಾಡ್ತಿದ್ದೆಲ್ಲ ಇಲ್ಲಿ ಬರ್ತಾ ಇದೆ. ಸತ್ಯಕ್ಕೆ ಜೈ ಇದೆ, ಸತ್ಯಕ್ಕೆ ಜೈ ಇಲ್ಲದಂಗೇನಿಲ್ಲ. ಆ ಯಪ್ಪ ಮಾಡ್ತಿರೋ ದಾನ ಧರ್ಮ ಅದ್ರ ಮುಂದೆ ಏನಿಲ್ಲ. ಹಾಗೆ ಎಲ್ಲ ಫಿಲಮ್ ಇಂಡಸ್ಟ್ರಿಗೆ ಆಗಿರ್ಬೋದು, ರಾಜಕೀಯ ಎಲ್ಲರಿಗೆ ಆ ಪಕ್ಷ ಈ ಪಕ್ಷ ನಂಗೆ ಎಲ್ಲ ಪಕ್ಷಿಗೆ ಕೂಡ ಹೋಗುತ್ತೆ, ಎಲ್ಲ ಹೀರೋಗಳಿಗೂ ಕೂಡ ಹೋಗುತ್ತೆ. ಹೇಳಿಲ್ವಾ, ಊಟದಲ್ಲಿ ಯಾವುದೇ ಥರದ ತಾರತಮ್ಯ ಇಲ್ಲ. ಅದಕ್ಕೊಂದು ಬಂಧ ಇದೆ, ದಾರಿ ಇದೆ, ಭಗವಂತ ಇದ್ದಾನೆ, ನ್ಯಾಯಾಂಗ ಇದೆ. ಊಟಕ್ಕೂ ಅದಕ್ಕೂ ತಾರತಮ್ಯ ಮಾಡೋಕ್ಕೆ ಹೋಗ್ಬೇಡಿ. ಬಂದು ಊಟ ಮಾಡಿ, ಎಂಜಾಯ್ ಮಾಡಿ. ಇದೊಂದು ಬ್ರ್ಯಾಂಡ್ ಇದ್ದಂಗೆ, ಹೇಗೆ ಇರಲಿ, ಆದರೆ ಆ ಬ್ರ್ಯಾಂಡ್ಗೆ ಮಾತ್ರ ಯಾವ ರೀತಿಯಾದಂಥ ಕೊರತೆನೂ ಇರಲ್ಲ, ಧಕ್ಕೆನೂ ಬರಲ್ಲ ಅನ್ನೋದಕ್ಕೆ ಒಂದು ಒಳ್ಳೆ ಸಾಕ್ಷಿ ಇದೆ. ಹೌದು, ನಾನು ಮಾತಾಡ್ತಾ ಇರೋದು ನಟ ದರ್ಶನ್ ಅವ್ರ ಬಗ್ಗೆ. ಬೇರೆ ಬೇರೆ ಕಾರಣಗಳಿಂದ ಅವರು ಈಗ ಇಲ್ಲಿಲ್ಲದೆ ಇರಬಹುದು. ಬಟ್ ಆದರೆ ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಹತ್ರ ನಾವು ಇವತ್ತು ಬಂದಿದ್ದೀವಿ. ಕಾರಣ ಇಷ್ಟೇ, ಯಾವ್ದು ಹೇಗಾದರೂ ಇರಲಿ, ನಾವು ಮಾತ್ರ ಬಾಸ್ ಅಭಿಮಾನಿ. ಅವರ ಹೆಸರಿಗೆ ಯಾವ ರೀತಿಯಾದಂಥ ಧಕ್ಕೆನೂ ಬರೋದಕ್ಕೆ ಬಿಡಲ್ಲ. ಹಾಗೆ ಅಭಿಮಾನಿಗಳು ಇಲ್ಲಿ ಬಂದು ಊಟನ ಮಾಡ್ತಿದ್ರೆ, ಜೊತೆಗೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಊಟವನ್ನು ಸವಿಯೋದಕ್ಕೆ ಈ ಒಂದು ದೊನ್ನೆ ಬಿರಿಯಾನಿ ಮನೆನ ಹುಡ್ಕೊಂಡು ಬರ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಇದೀಗ ಈ ಹೋಟೆಲ್ ಮಾಲೀಕರಾದಂಥ ಶರತ್ ಅವರಿದ್ದಾರೆ. ಸರ್, ಮೊದಲಿಗೆ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವೇ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಇಂಟ್ರೊಡಕ್ಷನ್ ಕೊಟ್ಟೆ, ಅಬ್ಸರ್ವ್ ಮಾಡಿದ್ರಿ ಅಂತ ಕಾಣುತ್ತೆ. ಆ ಒಂದು ಬ್ರ್ಯಾಂಡ್, ಅದು ಆ ಒಂದು ಹೆಸರಿಗಿರುವಂಥ ಒಂದು ಶಕ್ತಿನೋ ಏನೋ ಗೊತ್ತಿಲ್ಲ. ಬಟ್ ಇವತ್ತು ನಾನು ನಿಮ್ಮ ಹೋಟೆಲಲ್ಲಿ ನೋಡ್ತಾ ಇದ್ದೀನಿ, ಒಂದಷ್ಟು ಜನ ಹೇಳ್ತಿದ್ರು ಕೂಡ, ಏನೋ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಫ್ಯಾನ್ಸು ಜನ ಬರಲ್ಲ, ಹಾಗೆ ಹೀಗೆ ಅಂತ. ಬಟ್ ನಿಮ್ಮ ಬಾಯಾರೆ ಕೇಳಬೇಕು, ಹೇಗಿದೆ ಕ್ರೌಡ್? ಮೇಡಮ್, ನಮ್ಮ ಹೋಟ್ಲು ಬ್ರ್ಯಾಂಡ್ ಯಾವುದು ಕಮ್ಮಿ ಆಗಿಲ್ಲ. ದಿನನಿತ್ಯ ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ. ಈಗ ಜನಕ್ಕೆ ಏನಂದರೆ ಊಟದೇ ಬೇರೆ, ಅದೇ ಬೇರೆ ಅಂತ ಮೈಂಡ್ ಸೆಟ್ ಇದೆ. ಹಾಗೆ ಜನಕ್ಕೆ ಕೇಳೋದು ಒಂದೇ, ಊಟಕ್ಕೂ ಅದಕ್ಕೆ ಯಾವುದೋ ತಾರತಮ್ಯ ಮಾಡೋಕ್ಕೆ ಹೋಗ್ಬಿಡಿ. ಊಟ ಬಂದು ಎಂಜಾಯ್ ಮಾಡಿ, ಖುಷಿ ಪಡಿ. ಊಟ ಚೆನ್ನಾಗಿದ್ರೆ ಮಾತ್ರ ಪೇ ಮಾಡಿ, ಇಲ್ಲರೂ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಒಳ್ಳೆ ಊಟ ಕೊಡ್ತೀವಿ, ಹೆಸರಿಟ್ಟು ನಮ್ಮ ಅಭಿಮಾನಿಗೆ ಹೆಸರಿಟ್ಟಿದ್ದೀವಿ. ಬಟ್ ನೀವು ಊಟಕ್ಕೆ ಯಾವುದು ಕೊರತೆ ಇಲ್ಲಲ್ಲ. ಊಟನೇ, ತಿನ್ನ ಅನ್ನನೇ. ಹಾಗಾಗಿ ಅನ್ನಕ್ಕೆ ಯಾವುದು ಇಲ್ಲಿ ತಾರತಮ್ಯ ಮಾಡೋಕ್ಕೆ ಹೋಗ್ಬಿಡಿ. ಭಗವಂತ ಬಿದ್ದೇನೆ ನ್ಯಾಯ ಕೊಡ್ಸೋದಕ್ಕೆ. ಹಾಗಾಗಿ ನಾವು ಅದಕ್ಕೆ ಯಾರು ಜಡ್ಜ್ ಮಾಡೋಕ್ಕಂತೂ ನಾವು ಯಾರೂ ಅಲ್ಲ. ಜಡ್ಜ್ಮೆಂಟ್ ಇದೆ, ಕಾನೂನಿದೆ. ಹಾಗಾಗಿ ಎಲ್ಲ ಅದು ಮಾಡ್ಕೊತಿದ್ದಾರೆ. ಊಟದ ವಿಷಯದಲ್ಲಿ ಯಾರು ತಾರತಮ್ಯ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ಹೋಟ್ಲಿಗೆ ಎಫೆಕ್ಟ್ ಏನು ಆಗಿಲ್ಲ, ಚೆನ್ನಾಗಿದೆ. ಇನ್ನು ದಿನನಿತ್ಯ ಚೆನ್ನಾಗಿ ಹೆಚ್ಚಾಗ್ತಾ ಇದೆ. ಬಟ್ ಏನು ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟ್ ಇದು ಜನ ಕೇಳ್ತಿದ್ದಾರೆ, ಅದು ನಾವು ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ನಾವಿವಾಗ ಯಾರ ಪರನೂ ಇಲ್ಲ, ಯಾರ ಪರನೂ ಮಾತನಾಡೋದಕ್ಕೆ ಬಂದಿಲ್ಲ, ಅದು ನಿಮಗೂ ಕೂಡ ಕ್ಲಿಯರಾಗಿ ಗೊತ್ತಿದೆ. ಬಟ್ ಒಂದಷ್ಟು ಕಡೆ ಹೇಳ್ತಾ ಇದ್ರು, ಈ ಥರ ಎಲ್ಲೆಲ್ಲಿ ಆ ಹೆಸರನ್ನ ಯೂಸ್ ಮಾಡ್ಕೊಂಡಿದ್ರೋ ಅಲ್ಲೆಲ್ಲೂ ಕೂಡ ಬಿಸ್ನೆಸ್ ಕಡಿಮೆ ಆಗ್ತಾ ಇದೆ, ಜನ ಬರ್ತಿಲ್ಲ ಅನ್ನುವಂಥ ಒಂದು. ಅದಕ್ಕೋಸ್ಕರ ನಾನಿವತ್ತು ನಿಮ್ಮನ್ನು ಹುಡ್ಕೊಬಂದೆ. ಅದಕ್ಕೇನಾದ್ರು ಒಂದು ರಿಯಾಕ್ಷನ್ ಕೊಡೋದಾದರೆ? ಮೇಡಮ್, ಬಿಸ್ನೆಸ್ ಯಾವುದೇ ಥರ ಕಮ್ಮಿ ಆಗಿಲ್ಲ. ಆವಾಗಲೇ ಹೇಳಿದ್ನಲ್ಲ, ಜನ ತಿನ್ನೋದು ವಿಷಯದಲ್ಲಿ ಯಾರೂ ತಾರತಮ್ಯ ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ. ಯಾಕೆ ಹೆಸರು ನಾವು ಅಭಿಮಾನಕ್ಕೆ ಇಟ್ಟಿದ್ದೀವಿ, ತೂಗುದೀಪನ ಹೆಸರಿಟ್ಟಿದ್ದೀವಿ. ಅವ್ರ ತಂದೆ ಹೆಸರಿಟ್ಟಿರೋದು ನಾವು, ಅವ್ರ ಹೆಸರು ಇಟ್ಟಿಲ್ಲ. ಹಾಗಾಗಿ ಖುಷಿಯಿಂದ ಊಟ ಮಾಡ್ತಾರೆ. ನೀವೇ ನೋಡ್ಬೋದಲ್ಲ ಜನ ಹೇಗಿದ್ದಾರೆ ಅಂತ. ಅದು ಎಲ್ಲೂ ನಮಗೇನು ಊಟದ ವಿಷಯದಲ್ಲಿ ಯಾರು ತಾರತಮ್ಯ ಮಾಡಿಲ್ಲ, ಮಾಡೋದಿಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಅದಕ್ಕೆ ಜನ ಬಂದ್ರೆ ಒಂದು 20-25 ಜನದ ಫ್ಯಾಮಿಲಿ ನಡೀತಾ ಇದೆ. ಹಾಗಾಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದು ಊಟ ಮಾಡಿ, ಟೇಸ್ಟ್ ಮಾಡಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಪೇಮೆಂಟ್ ಅಮೌಂಟೇ ಕೊಡೋಕ್ಕೆ ಹೋಗ್ಬೇಡಿ. ನಂದು ಇದೇ ಕಾನ್ಸೆಪ್ಟ್. ಆರೋಗ್ಯ ಕೆಡಿಸ್ಕೊಳ್ಬೇಡಿ. ಎಲ್ಲೆಲ್ಲಿ ಏನೇನು ಇರೋದಿಲ್ಲ ದೊಡ್ಡ ಡಿಶ್ ಅದು ಹೇಳಬಾರ್ದು. ಬಟ್ ನೀವು ಊಟ ಮಾಡಿ, ಅಜೀರ್ಣ ಆಗುತ್ತಾ ಅಜೀರ್ಣ ಆಗಲ್ಲ, ಅದನ್ನು ನೋಡಿ. ಹೆಸರು ಇರಲಿ, ಹೆಸರು ನಮ್ಮ ಇದಕ್ಕೆ, ನಮ್ಮ ಖುಷಿಗೆ, ನಮ್ಮ ಇದಕ್ಕೆ ನಾವು ಹೆಸರಿಟ್ಟಿದ್ದೀವಿ. ಅದಕ್ಕೂ ನಿಮಗೆ ಯಾವುದೂ ತೊಂದರೆ ಇಲ್ಲ. ಎಷ್ಟು ವರ್ಷದಿಂದ ಈ ಒಂದು ಹೋಟೆಲನ್ನು ನೀವು ಮಾಡ್ಕೊಂಡು ಬರ್ತಿದ್ದೀರಿ? ಪ್ರಮಾಣ 4 ವರ್ಷ ಆಯಿತು. ನವೆಂಬರ್ 3ನೇ ತಾರೀಕು 4 ವರ್ಷ ಆಗ್ತಾಯಿದೆ. ಅವತ್ತು ಒಂದಕ್ಕೊಂದು ಆಫರ್ ಬಿಟ್ಟಿದ್ದೀನಿ. ಎಲ್ಲ ಫಿಲಮ್ ರಿಲೀಜಿನ ಇಲ್ಲ ಯಾವುದೋ ವರ್ಷಕ್ಕೆ ಒಂದ್ಸತಿ ಆಫರ್ ಬಿಡ್ತಾನೆ ಇರ್ತೀನಿ. ಹಾಗಾಗಿ ಜನಗಳನ್ನ ಖುಷಿ ಪಡಿಸೋದೇ ನಮ್ಮ ಮೆಂಟಾಲಿಟಿ. ಇನ್ನೊಂದು ವಿಚಾರವನ್ನು ನಾವು ಕೇಳ್ಪಟ್ವಿ, ಅಂದರೆ ತೂಗುದೀಪ ದೊನ್ನೆ ಬಿರಿಯಾನಿ ಮನೆಯಲ್ಲಿ ಏನಂದರೆ, ಈಗ ದರ್ಶನ್ ಅವರ ಸಿನಿಮಾ ರಿಲೀಸ್ ಆದಾಗ ಎಸ್ಪೆಷಲಿ ಆಫರ್ಸ್ಗಳಿರುತ್ತೆ, ಈ ಥರದ್ದೆಲ್ಲವೂ ಕೂಡ. ಈ ಸಿನಿಮಾ ರಿಲೀಸ್ ಆದಾಗೆಲ್ಲೂ ಆಫರ್ಗೆ ಬಿಟ್ಟಿದ್ದೀವಿ. ಈಗ ಡಿವಿಲ್ಗೆ ನೆಕ್ಸ್ಟ್ ಬಿಡ್ತೀವಿ. ನೆಕ್ಸ್ಟ್ ಒಂದು ಹೋಟ್ಲು ಓಪನ್ ಆಗಿ 4 ವರ್ಷ ಆಗ್ತಿದೆ, ಅದಕ್ಕೂ ಬಿಡ್ತೀನಿ. ಹಾಗೆ ಬಿಡ್ತಾನೆ ಇರ್ತೀನಿ. ಬರ್ತ್ಡೇಗೆ, ಫಿಲಮ್ಗೆ ಹಾಗೆ ಬಿಡ್ತಾ ಇರ್ತೀನಿ. ಯಾಕೆ ನಮ್ಮ ಖುಷಿ, ನಮ್ಮ ಅಭಿಮಾನ. ಹಾಗಾಗಿ ನಾನು ಈ ಕ್ವೆಶನ್ ಕೇಳಲೇಬಾರ್ದೇನೋ, ಬಹುಶಃ ಗೊತ್ತಿಲ್ಲ. ಬಟ್ ನನ್ನ ಕ್ಲಾರಿಟಿಗೋಸ್ಕರ ನಾನು ಕೇಳ್ತಾ ಇದ್ದೀನಿ. ಯೂಶ್ವಲಿ ಈ ಹೀರೋಗಳ ಹೆಸರನ್ನು ಇಟ್ಕೊಂಡು ಆಬ್ವಿಯಸ್ಲಿ ಅಭಿಮಾನಕ್ಕೋಸ್ಕರ ಹೋಟೆಲ್ಗಳ ಮೇಲೆ ಇಟ್ಟಿರ್ತಾರೆ, ಅದು ನಾರ್ಮಲ್. ಬಟ್ ನೀವು ಇಲ್ಲಿ ದರ್ಶನ್ ಅವರ ತಂದೆ ಹೆಸರನ್ನು ಇಟ್ಟಿದ್ದೀರಿ, ಅದಕ್ಕೆ ಕಾರಣ? ಮೇಡಮ್, ನಮ್ಮ ಬೆಂಗಳೂರು ಪೇಟೆಯಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ವಿಭಿನ್ನವಾಗಿ ಎಲ್ಲ ಹೆಸರುಗಳಿದೆ. ಇದು ನಾವು ಏನಕ್ಕೆ ಈ ಥರ ಆಪ್ಷನ್ ಜನಕ್ಕೆ ತಿಳಿಸ್ಬಾರ್ದು. ಯಾಕೆ ಅವರಲ್ಲಿ ಹಿರಿಯ ಕಲಾವಿದೆಗಳು, ಅವ್ರನ್ನ ಯಾಕೆ ನಾವು ಇನ್ನೂ ಹೆಸರನ್ನ ಮುಂದೆ ಇದು ಮಾಡಬಾರ್ದು. ಯಾಕೆ
ಯಾಕೆ ಜನ ಮರೆಯೋ ಟೈಮಲ್ಲಿ ನಾವು ಅದನ್ನು ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ಯಾಕೆ ಕಳನಟ ಅದು ಇದ್ರನ್ನೇ ಎಲ್ಲ ವ್ಯಾಲ್ಯೂ ಇರೋದಲ್ವ. ವಿಲನಿಗೆ ಒಂದು ಹೀರೋ ಇದಾಗಬೇಕು ಅಂದ್ರೆ ವಿಲನಿಗೆ ಬೆಲೆ ಜಾಸ್ತಿ, ಹಾಗಾಗಿ ನಾವು ಅದನ್ನು ಎತ್ತಿ ಹಿಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಸರ್, ನೀವು ಹೇಳಿದ್ರಿ ವಿಲನ್ ಆಗು ಕೂಡ ಇರಬೇಕು ಅಂತ ಹೇಳಿ. ಈಗ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ, ಏನು ದರ್ಶನ್ ಅವರು ಅವ್ರ ರಿಯಲ್ ಲೈಫ್ನಲ್ಲೂ ಅದನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ, ತಂದೆ ಕ್ಯಾರೆಕ್ಟರ್ನ ಅವರು ರಿಯಲ್ ಲೈಫ್ನಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂಥದ್ದು, ವಿಲನ್ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ನಿಮ್ಮ ರಿಯಾಕ್ಷನ್ ಒಬ್ಬ ಫ್ಯಾನ್ ಆಗಿ? ಮೇಡಮ್, ವಿಲನನ್ನು ಈಗ ಹೇಳಿಲ್ವಾ, ಪೆಸ್ಟ್ ತಪ್ಪು ಎಲ್ಲಿದೆ ಅದನ್ನು ತಿಳ್ಕೊಬೇಕು ಜನ. ಆ ತಪ್ಪಿಂದ ಪೆಸ್ಟ್ ಅದೇನಾಗ್ತದೆ ತಿಳ್ಕೋಬೇಕು. ಅದನ್ನು ತಪ್ಪು ಹಂಗೆ ಬಿಟ್ಬಿಟ್ಟಿದ್ರೆ ಇನ್ನೂ ಚಿಗುರಿ ಕೇಳೋದ, ಇನ್ನೊಂದು ಹೆಣ್ಣು ಮಗಿಗೆ ಎಣ್ಣೆ ಆಗಿರೋದ, ಅದೇನಾಯಿತು ಅವ್ನು ಮಾಡಿ ತಪ್ಪಲ್ವ, ನಾವು ಕೇಳೋದು ಅದನ್ನೇ. ಜನ ಏನೇನೋ ಮಾತಾಡ್ತಾರೆ, ದೊಡ್ಡ ವಿಷಯ ಅಲ್ಲ. ತಪ್ಪು ಎಲ್ಲಿಂದ ಬಂತು, ಅವನೇನಕ್ಕೆ ಮೆಸೇಜ್ ಮಾಡ್ದ, ಅವನೇನಕ್ಕೆ ಇದು ಮಾಡ್ದ, ಅದು ಮೇನ್ ಅಲ್ವಾ. ಎಲ್ಲರಿಗೂ ನ್ಯಾಯ ಸಿಗಲಿಲ್ಲ ಅಂತ ಹೇಳ್ತೇವೆ. ಇನ್ನೊಂದು ಹೆಣ್ಮುಗಿ ಆಗಿದ್ರೆ ಈಗ ನೆನ್ನೆ ಮನೆಯಿಂದೆಲ್ಲ ಅದು ಹೊಡೆದಾಗ್ತದೆ, ಇನ್ನೊಂದು ಯಾರು ಸೆಲೆಬ್ರಿಟಿ ಹೀರೋನ್ಸಿಗೆಲ್ಲ ಮೆಸೇಜ್ ಮಾಡ್ತಿದ್ದೆಲ್ಲ ಇಲ್ಲಿ ಬರ್ತಾ ಇದೆ. ಸತ್ಯಕ್ಕೆ ಜೈ ಇದೆ, ಸತ್ಯಕ್ಕೆ ಜೈ ಇಲ್ದಂಗೇನಿಲ್ಲ. ಆ ಯಪ್ಪ ಮಾಡ್ತಿರೋ ದಾನ ಧರ್ಮ ಅದ್ರ ಮುಂದೆ ಏನಿಲ್ಲ. ವರ್ಷಕ್ಕೆ 3 ಕೋಟಿ 4 ಕೋಟಿ ಖರ್ಚು ಮಾಡಿದ್ರೆ ಜನಕ್ಕೋಸ್ಕರ ಖರ್ಚು ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಅದನ್ನೇ ಎತ್ತಿ ಹಿಡಿಯುತ್ತೆ ಇಲ್ಲ, ಇಬ್ಬರಿಗೆ ಕೆಟ್ಟದನ್ನೇ ಹಿಡಿತಿದ್ದಾರೆ ಅಂದಮೇಲೆ ನೆಕ್ಸ್ಟ್ ಇನ್ನೊಂದು ಮೆಸೇಜ್ ಯಾಕೆ ಹಿಡಿತಾರೆ ಅವ್ರದ? ಎಷ್ಟೋ ಜನಗಳಿಗೆ ಮೆಸೇಜ್ ಕಮೆಂಟ್ಸ್ ಮಾಡ್ತೀನಲ್ಲ, ಅದನ್ನ ಯಾಕೆ ಹಿಡಿತಾ ಇಲ್ಲ? ಅದು ಬೇಕು, ಅದು ನಾವು ಕೇಳ್ತಾ ಇದೀವಲ್ಲ. ಮಾಡಬಾರ್ದು ತಪ್ಪು ಯಾರೂ ಮಾಡಿಲ್ಲ, ತಪ್ಪುನೇ ಯಾಕೆ ಹಿಡಿತಾ ಇಲ್ಲ ಜನ? ಈ ನಮ್ಮ ಪ್ರಪಂಚದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನೇನಾಗಿಲ್ಲ ಕಣ್ಣು ಮುಂದೆ, ಬರೀ ಕೆಟ್ಟದಾಗ್ತಿರೋದು, ಒಳ್ಳೇದೆಲ್ಲೂ ಆಗ್ತಾ ಇಲ್ಲ. ಹಾಗಾಗಿ ಯಪ್ಪ ನೆಕ್ಸ್ಟ್ ಚಿಗುರಿಕೆ ಆಗ್ಬಿಡೋದು ಉದ್ದೇಶಕ್ಕೆ ಆಕ್ಷನ್ ತಗೊಂಡಿರ್ಬೋದೇನೋ, ಅದೇ ಜಸ್ಟ್ ಮಿಸ್ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ತಪ್ಪು ತಿಳ್ಕೋಬೇಡಿ, ಸತ್ಯಕ್ಕೆ ಜಯ ಸಿಗುತ್ತೆ ಅನ್ನೋದು ನಾವು ನಂಬಿದ್ದೀವಿ. ಹಾಗೆ ಅದೇ ಥರ ನೀವು ನಂಬಿಕೆ ಇದ್ರೇ ಮುಂದಕ್ಕೆ ದಾರಿ. ನಂಬಿಕೆ ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇನ್ನು ದರ್ಶನ್ ಅವರು ನಿಮ್ಮ ಹೋಟೆಲ್ಗೆ ವಿಸಿಟ್ ಕೊಡ್ತಿರ್ತಾರ? ಯಾವಾಗ ಲಾಸ್ಟ್ ವಿಸಿಟ್ ಕೊಟ್ಟಿದ್ದು ಅಂತ ಹೇಳಿ? ಇಲ್ಲ, ನಮ್ಮ ಹೋಟ್ಲಿಗೆ ಯೂಶ್ವಲಿ ಜಾಸ್ತಿ ಬಂದಿಲ್ಲ. ಈಗ ಊಟ ತಗೊಳೋಗ್ತಿರ್ತೀನಿ, ಬರ್ತಾ ಇರ್ತೀನಿ. ಹಾಗೆ ಎಲ್ಲ ಫಿಲಮ್ ಇಂಡಸ್ಟ್ರಿಗೆ ಆಗಿರ್ಬೋದು, ರಾಜಕೀಯ ಎಲ್ಲರಿಗೆ, ಆ ಪಕ್ಷ ಈ ಪಕ್ಷ ನಂಗೆ ಎಲ್ಲ ಪಕ್ಷಕ್ಕೆ ಕೂಡ ಹೋಗುತ್ತೆ, ಎಲ್ಲ ಹೀರೋಗಳಿಗೆ ಕೂಡ ಹೋಗುತ್ತೆ. ಹೇಳಿಲ್ವಾ, ಊಟದಲ್ಲಿ ಯಾವುದೇ ಥರದ ತಾರತಮ್ಯ ಇಲ್ಲ. ಅವರ ಅಭಿಮಾನಕ್ಕೆ ಅವರ ಇದು. ಈಗ ನಿಮ್ಮ ಮೀಡಿಯಾಗಳಲ್ಲಿ ಎಷ್ಟೆಷ್ಟು ಥರ ಹೆಸರುಗಳಿಲ್ಲ, ಅದೇ ಥರ ನಮ್ಮದು ಒಂದು ಹೆಸರು. ಹಾಗಾಗಿ ಒಂದೊಂದು ಫುಡ್ಡಿನಲ್ಲಿ ಯಾವುದು ತಾರತಮ್ಯ ಮಾಡೋಂಗಿಲ್ಲ. ಎಲ್ಲ ಹೀರೋಗಳು ಬರ್ತಾರೆ, ಎಲ್ಲ ಹೀರೋಗಳು, ಯಾರಿಗೇನು ಊಟದಲ್ಲಿ ತಾರತಮ್ಯ ಇಲ್ಲ. ನಿಮ್ಮಲ್ಲಿ ಏನೇನು ವೆರೈಟೀಸ್ ಇದೆ, ಜೊತೆಗೆ ಸೆಲೆಬ್ರಿಟೀಸ್ಗೂ ಕೂಡ ಊಟ ಕಳಿಸ್ತೀರಿ ಅಂತ ಹೇಳ್ತಿರೋ, ಅವರು ಏನು ಹೆಚ್ಚಾಗಿ ಅಂದರೆ ನಿಮ್ಮಿಂದ ಅವರು ತಗೋತಾರೆ ಅಂತ ಹೇಳಿ? ಕನ್ನಡ ಪಿಕ್ಚರಲ್ಲಿ ಒಂದು ರಚಿತಾ ಮೇಡಮ್ ಅವರು ಇಂಟರ್ವ್ಯೂ ಕೊಟ್ಟಿದ್ರು ನಮ್ಮ ಹೋಟ್ಲು ಬಗ್ಗೆ ಏನಾಗಿ ಕೂಡ, ಅದು ತುಂಬ ವೈರಲ್ ಕೂಡ ಆಗಿತ್ತು. ಹಾಗಾಗಿ ನಮ್ಮ ಹೋಟ್ಲು ಅವ್ರು ಇಷ್ಟಪಡೋದು ಜಾಸ್ತಿ ಇದು ಚಿಲ್ಲಿ ಚಿಕನ್ನೇ. ಚಿಲ್ಲಿ ಚಿಕನು, ಮಟನ್ ಫ್ರೈ, ಲೆಗ್ ಪೀಸು, ಚಿಕನ್ ಫ್ರೈ. ಅವರು ಎಲ್ಲ ಹೀರೋಯಿನ್ಗಳಿಗೆ ಜಾಸ್ತಿ ಇದೆ ಇಷ್ಟಪಡೋದು. ಇನ್ನು ಎಸ್ಪೆಷಲಿ ದರ್ಶನ್ ಸರ್ ನಾನ್ ವೆಜ್ ಪ್ರಿಯೆ. ಮಟನ್ ಬಿರಿಯಾನಿ, ಚಿಲ್ಲಿ ಚಿಕನು, ಮಟನ್ ಲಿವರ್ ನಮ್ಮ ಹೋಟ್ಲು ಫೇಮಸ್ ಅದೇ. ಓಕೆ. ಸೊ ಯೂಶಲಿ ಟೈಮಿಂಗ್ಸ್ ಹೇಗಿರುತ್ತೆ ಅಂತ ಹೇಳಿ? ಮೇಡಮ್, ಟೈಮಿಂಗ್ಸು ಬೆಳಗ್ಗೆ 11:30 ನೈಟ್ ಸಾಯಂಕಾಲ 4:00, ಮತ್ತು 6:30 ನೈಟ್ 10:00. ಹುಡುಗಂಬರೋರಿಗೆ ದಯವಿಟ್ಟು ಬೇಗ ಬನ್ನಿ, ಬಿಸಿ ಬಿಸಿ ಊಟ ಮಾಡಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡು ಹೆಲ್ತಿ ಊಟ ಮಾಡಿ. ನಾವು ಒಂದಷ್ಟು ಕಡೆ ಕೂಡ ನೋಡಿದ್ದೀವಿ, ಬಟ್ ಏನಂತಂದರೆ ಈ ಸರೌಂಡಿಂಗಲ್ಲಿ ಕ್ಯೂ ಎಲ್ಲ ನಿಂತು ತೊಗೊಳ್ತಾರೆ ಅನ್ನೋದು ಕೂಡ ನಾವು ನೋಡಿದ್ದೀವಿ. ಅದು ಯೂಶ್ವಲಿ ಯಾವ ಟೈಮಿಂಗಲ್ಲಿ ಆ ಥರ ಕ್ಯೂ ಎಲ್ಲ ಇರುತ್ತೆ ಅಂತ ಹೇಳಿ? ಬಟ್ ಇವತ್ತು ಇದಿದೆ, ಸಂಕಷ್ಟ ಇದೆ, ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ಬಿಟ್ಟು ಮಿಕ್ಕಿದನ್ನೆಲ್ಲ ಕ್ಯೂ ಸಿಸ್ಟಮ್ ಮೇಲೆ ನಾವು ಊಟ ಕೊಡೋದು. ಈಗೆಲ್ಲ ಅದೇ ಥರನೇ, ಅದು ಬಿಟ್ಟು ಏನು ಎಲ್ಲ ಕಮ್ಮಿ ನೋಡಬಹುದು, ಎಲ್ಲ ಐಟಮ್ ಎಲ್ಲ ಖಾಲಿ ಆಗಿದೆ. ನೀವು ಒಂದು 5 ನಿಮಿಷ ಮುಂಚೆ ಬಂದರೆ ನಿಮ್ಗೆ ಗೊತ್ತಾಗ್ತಿತ್ತು. ಹಾಗಾಗಿ ಈಗ ನಾವೆಲ್ಲ ಸುಳ್ಳು ಹೇಳಿ ಇನ್ನೊಂದು ಮತ್ತೊಂದು ಮಾಡಿ ಜನಗಳದ್ದು ದುಡ್ಡು ಮಾಡೋದು ಬೇಕು ಅವಶ್ಯಕತೆ ನಮಗಿಲ್ಲ ಮೇಡಮ್. ಏನೋ ಜನಕ್ಕೆ 4 ಜನಕ್ಕೆ ನಮ್ಮಿಂದ ನಮ್ಮ ಹುಡುಗ ಸ್ಟಾಫ್ ಅವರನ್ನು 24 ಜನ ಫ್ಯಾಮಿಲಿ ನಡೀತಾ ಇದೆ, ಅದು ಸಂತೋಷ. ಹಾಗಾಗಿ ಜನಗಳಿಗೆ ಕೇಳೋದು ಒಂದೇ, ಯಾವುದಕ್ಕೂ ತಾರತಮ್ಯ ಮಾಡಿಬಿಡಿ. ಎಲ್ಲ ಅದಕ್ಕಾದ ಇದೆ, ಕಾನೂನಿದೆ, ಭಗವಂತ ಇದ್ದಾನೆ. ಊಟದಲ್ಲಿ ಯಾರೂ ತಾರತಮ್ಯ ಮಾಡಿದಾಗ ಒಂದು ಊಟ ಮಾಡಿ ಎಂಜಾಯ್ ಮಾಡಿ. ಒಳ್ಳೆ ಬಿರಿಯಾನಿ ಕೊಡ್ತೀನಿ, ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳಿ. ಗ್ಯಾಸ್ಟ್ರಿಕ್ಕು ಮತ್ತೊಂದು ಏನಿಲ್ಲ, ಅದಕ್ಕೋಸ್ಕರ ಎಲ್ಲ ಓಪನ್ ಕಿಚನೇ ಮಾಡಿರೋದು. ಯಾರು ಕದ್ದು ಮುಚ್ಚಿ ಮತ್ತೊಂದು ಮುಗಿದು ಏನೂ ಇಲ್ಲ ನಮ್ಮ ಹೋಟ್ಲ್ ಒಳಗಡೆ. ಎಲ್ಲ ರಿಯಲೇ ನೋಡಿ, ಮಾಡಿದ ಹಂಗೆ ಇಟ್ಟಿದ್ವಿ. ಅದೇ ಅಂದರೆ ನಾವು ಯೂಶ್ವಲಿ ಬೇರೆ ಹೋಟೆಲ್ಗೆ ಹೋದಾಗ ಒಳಗಿರುತ್ತೆ, ಅಂದರೆ ಕಿಚನೇ ಸಪ್ರೇಟ್ ಇರುತ್ತೆ, ನಮ್ಗೆ ಯಾವುದು ಕೂಡ ಅದು ಕಾಣೋದಿಲ್ಲ. ಬಟ್ ಇಲ್ಲಿ ಓಪನ್ ಕಿಚನ್ ಇದೆ, ಯಾಕೆ ಈ ಕಾನ್ಸೆಪ್ಟ್ ಅಂತ? ಜನಕ್ಕೆ ಯಾವುದೋ ಸುಳ್ಳು ಹೇಳಿ ನಾವು ಮೋಸ ಮಾಡಬೇಡ್ದು. ನನ್ನ ಕಾನ್ಸೆಪ್ಟು ಮೇನ್ ಅದು. ನಾವೇನೋ ಕೊಡ್ತೀವಿ, ಆರೋಗ್ಯ ಕೆಟ್ಟು ತಮ್ಮಗೆ ಅದೇನೋ ಲೂಸ್ ಮೋಷನ್ ಆಯಿತು, ಹೊಟ್ಟೆ ನೋವು ಬಂತು, ಹೊಟ್ಟೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು, ಆ ಬಿರಿಯಾನಿ ತಿಂದ್ಬಾರ್ದು, ಈ ಬಿರಿಯಾನಿ ಎಷ್ಟು ಹೋಗ್ಗಳು ನಡೀತಿದೆ ಹೋಟ್ಲು ಮೇಲೆಲ್ಲ. ಹಾಗಾಗಿ ನಮ್ಮ ಹೋಟ್ಲೆಲ್ಲ ಓಪನ್ನೇ. ನಿಮಗೆ ಊಟ ಚೆನ್ನಾಗಿದ್ರೆ ಮಾತ್ರ ಪೇ ಮಾಡಿ, ಇಲ್ಲ ನಿಮ್ಗೆ ಚೆನ್ನಾಗಿಲ್ವಾ ಪೇ ಮಾಡೋಕ್ಕೆ ಅದೊಂದು.
ನಾವು ಕೊಡೋ ಆರೋಗ್ಯ ನಮ್ಮವರಾಗಿ ನಿಮ್ಮವರಾಗಿ ಅಲ್ವೇ, ನಾವು ತಿನ್ನೋದು ಅನ್ನೇ ಅಲ್ವಾ, ಅನ್ನಕ್ಕೆ ಯಾಕೆ ವಿಷಯ ಬರೆಸ್ಬೇಕು? ಅದು ನಮ್ಮ ಕಾನ್ಸೆಪ್ಟ್. ನಾವು ತುಂಬ ಬಡವ ಫ್ಯಾಮಿಲಿಯಿಂದ ಬಂದಿದ್ದೀವಿ, ಅದೇ ಥರ ಇರೋಣ, ಜನಕ್ಕೆ ಅದೇ ಥರ ಕೊಡೋಣ, ಅದೇ ನಮ್ಮ ಗುರಿ. ಇದೇ ತೂಗುದೀಪ ಬ್ರಾಂಚನ್ನ ಇನ್ನಷ್ಟು ಹೆಚ್ಚಿದಾಗ ಮಾಡೋ ಕನಸುಗಳೇನಾರು ಇದೆಯಾ? ಯಾವುದೂ ಬ್ರಾಂಚಸ್ ಏನು ಮಾಡಲ್ಲ, ಈ ಬ್ರಾಂಚಸ್ ಬಿಟ್ಟರೆ ಸಾಕು. ಇದನ್ನೇ ಯಾಕೆ ಹುಡುಗರು ಸಿಗಲ್ಲ ಮೇಂಟೈನ್ ಮಾಡೋದಕ್ಕೆ, ಹುಡುಗರಿಗೆ ಸಮಸ್ಯೆ. ಇನ್ನು ಸಮಸ್ಯೆ ಬೇರೆ ಮಾಡ್ಬೋದು, ಜನಗಳು ಖುಷಿ ಪಡ್ಸೋಕ್ಕಾಗಲ್ಲ. ಟೇಸ್ಟ್ ಬಗ್ಗೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಜನಗಳಿಗೆ ಖುಷಿ ಪಡಿಸೋರು ಊಟ ಬಡ್ಸೋಕ್ಕಾಗಲ್ಲ. ಇದು ಮೇನು. ಪ್ರತಿಯೊಂದು ಹೋಟೆಲ್ದು ಕೂಡ ಅದರದೇ ಆದಂಥ ಒಂದು ಟೇಸ್ಟ್ ಸಿಗಬೇಕಂದ್ರೆ ನಿಮ್ದೊಂದು ರೆಸಿಪಿ ಇರುತ್ತೆ, ಜೊತೆಗೆ ಒಂದು ಮಸಾಲೆ ಅಂತ ಕೂಡ ಹೇಳ್ತಾರೆ. ಇದೇನೋ ನಾವು ಯಾವುದೇ ಕೂಡ ರೆಡಿಮೇಡ್ ಪೌಡ್ರ್ ಹಾಕಲ್ಲ, ನಾವೇ ತಯಾರು ಮಾಡಿದ ಪೌಡ್ರ್. ದಿನನಿತ್ಯ ಫ್ರೆಶ್ ಮಸಾಲೆ ಹಾಕೋದು, ದಿನನಿತ್ಯ ನಾವೇ ರುಬ್ಬಿ ನಾವೇ ಮಾಡಿ ನಾವೇ ದಮ್ ಹಾಕೋದು. ಎಲ್ಲ ನ್ಯಾಚುರಲಾಗಿ ಮಾಡ್ತೀವಿ, ಯಾವುದು ಮತ್ತೊಂದು ಮಗದೊಂದು ಏನೂ ಹಾಕಿ ಏನೂ ಮಾಡಲ್ಲ. ಅದಕ್ಕೋಸ್ಕರ ಓಪನ್ ಕಿಚನ್ ಮಾಡಿರೋದು, ಆ ಧೈರ್ಯ ಇರೋದಕ್ಕೇನೆ ಜನಗಳ ಮುಂದೆನೇ ಕೊಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ರೀತಿ ಇನ್ನಷ್ಟು ಹೆಚ್ಚು ಜನ ನಿಮ್ಮನ್ನು ಹುಡ್ಕೊಂಬರಲಿ, ಈ ಹೋಟೆಲನ್ನು ಹುಡ್ಕೊಂಬರಲಿ ಆ್ಯಂಡ್ ಒಳ್ಳೇದಾಗಿ. ರಿಕ್ವೆಸ್ಟ್ ಮಾಡೋದೊಂದೇ, ಯಾವುದಕ್ಕೂ ಅದಕ್ಕೊಂದು ಬಂಧ ಇದೆ, ದಾರಿ ಇದೆ, ಭಗವಂತ ಇದ್ದಾನೆ, ನ್ಯಾಯಾಂಗ ಇದೆ. ಊಟಕ್ಕೂ ಅದಕ್ಕೂ ತಾರತಮ್ಯ ಮಾಡೋಕ್ಕೆ ಹೋಗ್ಬೇಡಿ. ಬಂದು ಊಟ ಮಾಡಿ, ಎಂಜಾಯ್ ಮಾಡಿ. ಯಾವ ಹೋಟ್ಲಿಗೆ ಏನಕ್ಕೆ ಹೋಗ್ಬೇಕು, ಈ ಹೋಟ್ಲು ಅದು ನಿಮ್ಮ ಮನಸ್ಸಲ್ಲಿ ಬರಬೇಡಿ. ಹೋಟ್ಲು ಅನ್ನನೇ, ಊಟನೇ, ಅದನ್ನು ಮಾತ್ರ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಿ, ತೂಗುದೀಪ ದೊನ್ನೆ ಬಿರಿಯಾನಿ ಮನೆ ಹೋಟೆಲ್ ಮಾಲೀಕರಾದಂಥ ಶರತ್ ಅವ್ರು ಹೇಳ್ತಾ ಇದ್ರು, ಯಾವುದೂ ಕೂಡ ತಾರತಮ್ಯ ಮಾಡಬೇಡಿ, ಇದು ಬೇರೆ ಅದು ಬೇರೆ ಅಂತ. ಸೊ ಡಿಫ್ರೆನ್ಷಿಯೇಟ್ ಮಾಡದೆ ಈ ಹೋಟೆಲನ್ನು ಹುಡ್ಕೊಂಬನ್ನಿ, ಇನ್ನಷ್ಟು ಹೆಚ್ಚಿನದಾಗಿ ಲಾಭ ಅವ್ರದ್ದಾಗಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.